ಸಿದ್ಧಾರ್ಥ್ ಅವರೇ, ಇದು ಎಲ್ಲ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲೂ ಬರುವಂತಹ ಆ ಪೀರಿಯಡ್ ಅಂತ ಅನಿಸುತ್ತೆ. ಒಂದು ರೆಬಲ್ ನೇಚರ್ ಇರುತ್ತೆ ಮಕ್ಕಳಲ್ಲಿ. ತಂದೆ ತಾಯಿ ಏನು ಹೇಳಿದ್ರೂ ಇಷ್ಟ ಆಗೋದಿಲ್ಲ, ತಂದೆ ತಾಯಿ ಊಟ ಮಾಡು ಅಂದರೆ ಇಷ್ಟ ಆಗಲ್ಲ, ಓದು ಅಂದರೆ ಇಷ್ಟ ಆಗಲ್ಲ. ಆ ಏಜು ಆಮೇಲೆ ಬಯೋಲಾಜಿಕಲ್ ಚೇಂಜಸ್ಸು ಕೂಡ ಅದಕ್ಕೆ ಕಾರಣ ಅಂತ ಅನಿಸುತ್ತೆ. ಬಟ್ ಅದನ್ನು ತಂದೆ ತಾಯಿ ಮತ್ತು ಮಗು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಎಮೋಷ್ನಲ್ ಪರ್ಸೆಪ್ಷನಿಂದ ಮಾತಾಡೋದಾದ್ರೆ? ಇಲ್ಲಿ ತಂದೆ ತಾಯಿ ಅವ್ರ ಮೆಚೂರಿಟಿ ತೋರಿಸ್ಬೇಕಾಗತ್ತೆ. ಮಕ್ಕಳು ಮಕ್ಕಳೇ ಹೆಂಗೆ ತಂದೆ ತಾಯಿ, ವೆನ್ ಐ ಸೇ ತಂದೆ ತಾಯಿ ಮೆಚೂರಿಟಿ ತೋರಿಸ್ಬೇಕು ಅಂದರೆ ತಂದೆ ತಾಯಿಗೆ ಏನು ಗೊತ್ತಿರಬೇಕು ಅಂದರೆ ಎಲ್ಲ ಮಕ್ಕಳು ದೇ ಗೋ ಥ್ರೂ 3 phases ಆಫ್ ಲೈಫ್. ಫಸ್ಟ್ ಫೇಸ್ನಲ್ಲಿ ಮಕ್ಕಳು ಏನು ಅನ್ಕೋತಾರೆ, ತಂದೆ ತಾಯಿ ಹೇಳಿದೆಲ್ಲ ಕರೆಕ್ಟು ಅಂತ ಅನ್ಕೋತಾರೆ. ಇವಾಗ ನಾನು ಬರೀ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ತಾಯಿ ಅಂತ ತೊಗೊಳ್ಳೋಣ. ಓಕೆ, ಸೊ ತಾಯಿ ಏನೇ ಹೇಳಿದ್ರು ಕರೆಕ್ಟ್ ಅಂತ ಅನ್ಕೋತಾರೆ. ಇದು ಯಾವಾಗ ಆಗುತ್ತೆ, ಅವ್ರು ತುಂಬ ಚಿಕ್ಕವರಿರುವಾಗ ಆಗುತ್ತೆ. ಯಾಕಂದರೆ ತಾಯಿ ಹೇಳಿದ್ರು ಅದನ್ನು ಮುಟ್ಬೇಡ, ಮುಟ್ಟಿದ್ರೆ ಅದು ಬಿಸಿ ಇರುತ್ತೆ, ನಿಂಗೆ ನೋವಾಗುತ್ತೆ ಅಂತ. ಆದರೂ ಮುಟ್ಟಿದ್ರು ಬಿಸಿ ಇತ್ತು, ಆವಾಗ ಗೊತ್ತಾಯಿತು ಹೌದು ತಾಯಿ ಹೇಳಿದ್ರೆ ಕೇಳಬೇಕು ಅಂತ. ತಾಯಿ ಹೇಳಿದ್ರು ಸಾಯಂಕಾಲ ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ, ರೂಮ್ ಕ್ಲೀನ್ ಮಾಡು ಅಂತ. ಸಾಯಂಕಾಲ ಗೆಸ್ಟ್ ಬಂದರು. ಸೊ ಅವ್ರು ತುಂಬ ಚಿಕ್ಕವರಿರುವಾಗ ದ ಫೇಸ್ ವಿಚ್ ದೇ ಗೋ ಥ್ರೂ ಇಸ್ ಪೇರೆಂಟ್ ಈಸ್ ಆಲ್ವೇಸ್ ರೈಟ್. ಅವರು ಆ್ಯಸ್ ದೇ ಗ್ರೋ ಓಲ್ಡರ್ ದೇ ಕಮ್ ಟು ಫೇಸ್ ನಂಬರ್ 2 ವೇರ್ ದೇ ಫೀಲ್ parent is not always right. That is the time ಅವರೇ ಮೆಚುರಿಟಿ ಡೆವಲಪ್ ಆಗ್ತಾ ಇದೆ, ದೇ ಆರ್ ಏಬಲ್ ಟು ಥಿಂಕ್. ಸೊ ಅವರು ಯೋಚನೆ ಮಾಡ್ತಾರೆ, ಏನು ತಾಯಿ ಏನು ದೇವರಾ, ಅವರು ಒಂದೊಂದು ಸತಿ ತಪ್ಪು ಮಾಡ್ತಾರೆ, ಅವರು ಹ್ಯೂಮನ್ ಬೀಯಿಂಗು. ಸರ್ಟನ್ ಟೈಮ್ಸ್ ಕೇಳಬೇಕು, ಸರ್ಟನ್ ಟೈಮ್ಸ್ ಅವ್ರ ಮಾತು ಕೇಳಲೇಬಾರ್ದು ಅಂತ. ಇದು ಫೇಸ್ 2. ಓಕೆ, ಅವ್ರು ಇನ್ನೂ ಸ್ವಲ್ಪ ದೊಡ್ಡವರಾದಾಗ ದೇ ಕಮ್ ಇನ್ ಟು ಫೇಸ್ 3. ಫೇಸ್ 3 ಏನಾಗುತ್ತೆ, ಪೇರೆಂಟ್ ಇಸ್ ಆಲ್ವೇಸ್ ರಾಂಗ್, ಎಸ್ಪೆಷಲಿ ಟೀನೇಜ್. 10ನೇ ಕ್ಲಾಸ್ ನಿಮ್ಮ ಮಕ್ಕಳು 10ನೇ ಕ್ಲಾಸ್ನಲ್ಲಿ ಇದ್ದರೆ 100% ಅವ್ರು ಈ ಫೇಸ್ನಲ್ಲೇ ಇರ್ತಾರೆ. ಓಕೆ, ಕಾಲೇಜ್ನಲ್ಲೂ ಈ ಫೇಸ್ನಲ್ಲೇ ಇರ್ತಾರೆ. ದೇ ಫೀಲ್ ಪೇರೆಂಟ್ ಇಸ್ ಆಲ್ವೇಸ್ ರಾಂಗ್. ಅವರು ಬೇರೆ ಜನ್ರೇಷನ್ನು, ನಮ್ಮ ಜನ್ರೇಷನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಯಾವಾಗ ನೋಡಿದ್ರು ಫ್ರೆಂಡ್ಸ್ ಜೊತೆ ಇರಬೇಡ, ಮೊಬೈಲ್ ಮುಟ್ಬೇಡ ಅಂತ ಹೇಳ್ತಾ ಇರ್ತಾರೆ ಅಂತ. ಎಸ್ಪೆಷಲಿ ಈ ಫೇಸ್ನಲ್ಲಿ ಪೇರೆಂಟ್ಸ್ ತಡ್ಕೊಳಕ್ಕಾಗಲ್ಲ. ನನ್ನ ಮಗ ಇಲ್ಲಿ ತನಕ ಚೆನ್ನಾಗಿದ್ದ, ಇವಾಗ ಏನಕ್ಕೆ ಹಿಂಗೆ ಆಗ್ತಾನೆ, ಫ್ರೆಂಡ್ಸ್ ಇನ್ಫ್ಲೂಯೆನ್ಸು, ಬ್ಯಾಡ್ ಫ್ರೆಂಡ್ಸು, ನೀನು ಫ್ರೆಂಡ್ಸನ್ನ ಕಟ್ ಮಾಡು ಅಂತ ಎಲ್ಲ ಮಾತಾಡ್ತಾರೆ. ಆದರೆ ಪೇರೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ this is also a passing phase. All children after they go through phase 3, everyone will come to phase 4. Phase 4 ಏನು, where the children understand that parents intention was always right. ಅವ್ರ ಮಾತು ತಪ್ಪಂತ ಅನಿಸಿರ್ಬೋದು, ಅವ್ರ ನಡವಳಿಕೆ ನನಗಿಷ್ಟ ಇಲ್ಲದೆ ಇರ್ಬೋದು, ಆದರೆ ಅವ್ರಿಗೆ ನನ್ನ ಮೇಲಿರೋ ಇಂಟೆನ್ಷನ್ಸು ಅದು ತುಂಬ ಪ್ಯೂರ್ ಆಗಿತ್ತು. ದಟ್ ವಾಸ್ ನೆವರ್ ರಾಂಗ್. ನನಗಾಯ್ತಲ್ವಾ, ಟುಡೇ ವೆನ್ ಐ ಲುಕ್ ಬ್ಯಾಕ್ ನನಗೆ ರಿಯಲೈಸ್ ಆಗುತ್ತೆ, ನಮ್ಮ ತಂದೆ ನನಗೆ ಇಲ್ಲ ನೀನು ಟ್ಯೂಷನ್ಗೆಲ್ಲ ಇಳಿಬೇಡ, ನೀನು ಸುಮ್ಮನೆ ಚಾರ್ಟರ್ಡ್ ಅಕೌಂಟೆಂಟೇ ಆಗು ಅಂತ ಹೇಳಿದಾಗ ಅವ್ರ ಇಂಟೆನ್ಷನ್ ತಪ್ಪಾಗಿರಲಿಲ್ಲ, ಅವ್ರ ವರ್ಡ್ಸ್ ನನಗೆ ಹರ್ಟ್ ಆಯಿತು. ಸೊ ಆಲ್ ಪೇರೆಂಟ್ಸ್, ಇಫ್ ಯುವರ್ ಚಿಲ್ಡ್ರನ್ ಆರ್ ಇನ್ ದಟ್ ಏಜ್ ಬ್ರ್ಯಾಕೆಟ್ ಆಫ್ ದಟ್ ರೆಬಿಲಿಯಸ್ ಫೇಸ್, ಇಟ್ ಈಸ್ ಓನ್ಲಿ ಅ ಫೇಸ್. ಯಾಕೆ ಹಿಂಗೆ ಆಗ್ಬಿಟ್ರು, ಫ್ರೆಂಡ್ಸ್ ಇನ್ಫ್ಲೂಯೆನ್ಸು, ಅದೆಲ್ಲ ಯೋಚನೆ ಬಿಟ್ಬಿಡಿ. ದೇರ್ ಇಸ್ ನಥಿಂಗ್ ಇನ್ ದಿಸ್ ಪ್ಲಾನೆಟ್ ದಟ್ ಲವ್ ಕೆನಾಟ್ ಸಾಲ್ವ್. ಯು ನೀಡ್ ಟು ಗೋ ಬ್ಯಾಕ್ ಟು ದೆಮ್ ವಿತ್ ಲವ್. ಅವ್ರು ಒಂದೊಂದ್ಸತಿ ಮಾತಾಡಿದಾಗ ಮಕ್ಕಳು ಪೇರೆಂಟ್ಸ್ ಅನ್ಕೋತಾರೆ, ಏನು ನೀನು ನಿಮ್ಮ ಅಪ್ಪನಿಗೆ ಹಂಗೆ ಮಾತಾಡ್ತೀಯಾ ಅಂತ. ಅದು ಅವ್ರ ಇಗ್ನೋರೆನ್ಸಿಂದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸರಿ ನೀನು ನನ್ನನ್ನು ಮಾತಾಡಿಸಲ್ವಾ, ನಾನು ನಿನ್ನನ್ನು ಮಾತಾಡ್ಸಲ್ಲ ಅಂತ ಕೂತ್ರೆ ಪೇರೆಂಟ್ಸ್ ಆರ್ ದ ಒನ್ಸ್ ಹೂ ಹ್ಯಾವ್ ಟು ಶೋ ಮೆಚುರಿಟಿ ಅಟ್ ದಿಸ್ ಫೇಸ್.